ಕಿವಿ ಚುಚ್ತಾರಮ್ಮ ನಿಂಗೆ. ಹಿಂಗ್ ನೋಡ್ಕೊಂಬಿಡಿ ಗಾಯ್ಸ್ ನನ್ನ ಮಗಳು. ನಾನು ಮಗಳೇ ನೋವ್ತಿದ್ಯಾ? ಬಂಗಾರಿ ಟೈಮ್ ಸಿಗ್ತಾ ಇದ್ದಂಗೆ ರೆಡಿ ಆಗ್ತಾ ಇದ್ದೀನಿ. ಲುಕಿಂಗ್ ಸೂಪರ್ ಕ್ಯೂಟ್. ಅಣ್ಣ ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಚುಚ್ಚಿಸ್ಕೊಂತಾ ಇದಾರೆ. ಮೂಗು ಚುಚ್ಚಿಸ್ಬಿಡ್ಬೇಕಾಯ್ತು. ಖುಷಿ ಫಸ್ಟ್ ಟೈಮು. ಯಾರೋ ಒಬ್ರು ಅವನು ಹಂಗೆ ಆಡಿಸ್ತಾನೆ. ಈಗ ಏನ್ ಅನ್ಸ್ತು ಮೊಮ್ಮಗಳು ಚುಚ್ಚಿದ್ಕೆ? ಎಲ್ಲಾರ್ದು ಡೈಲಾಗ್ ಇದೆ. ಊರ್ ಫುಲ್ ಧೈರ್ಯ. ಅವ್ರ ಅಪ್ಪ ಮಗಳು ನೋಡಿ ಎಷ್ಟು ಇದು ಮಾಡ್ತಾರೆ. ಶೀಸ್ಟ್ ಹ್ಯಾಡ್ ಡಿಸೈನರ್ ಹೌಸ್ದಿದು. ಮೊಮ್ಮಂಗೆ ಜಾಸ್ತಿ ಮಾತಾಡ್ಸಿದ್ರೆ ಬೈದ್ಬಿಡ್ತಾರೆ ಆಮೇಲೆ. ಸದ್ಯ ನಾನು ಹುಟ್ಟು ಗಾಯ್ಸ್ ಫೈನಲಿ ಇವತ್ತು ಸಂಡೇ ಆ್ಯಂಡ್ ನನ್ನ ಮಗಳದು ಕಿವಿ ಚುಚ್ಚಿಸೋ ಶಾಸ್ತ್ರ. ಇವತ್ತು ನಾನು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಆಲ್ರೆಡಿ ಸ್ನಾನ ಕೂಡ ಮಾಡಿಬಿಟ್ಟಿದ್ದೀನಿ. ನನ್ನ ಮಗಳೀಗ ಅವರ ಅಪ್ಪಪ್ಪ ಜೊತೆ ಆಚೆ ಆಟ ಆಡ್ತಾ ಇದ್ದಾಳೆ. ಇವಾಗ ನೆಕ್ಸ್ಟ್ ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟು ಸೊ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗಲ್ಲೂ ನಾನು ನೀಟಾಗಿ ವೆಲ್ಕಮ್ ಮಾಡೋಕ್ಕಾಗಿಲ್ಲ. ನಾನು ಎಲ್ಲಿಂದ ವೆಲ್ಕಮ್ ಮಾಡಿದೆ ಅಂತ ನಿಮಗೆ ಗೊತ್ತಲ್ವಾ, ಅದಕ್ಕೆ ಈ ವ್ಲಾಗನ್ನು ವೆಲ್ಕಮ್ ಮಾಡೋಣ ಅಂತ. ಸೊ ಓಕೆ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಆಯಿತಾ. ನಾನು ಸ್ವಲ್ಪ ಬೇಗ ರೆಡಿ ಆಗಿಬಿಟ್ಟು ಆ್ಯಂಡ್ ಅಮ್ಮಗೆ ಕುಕ್ ಮಾಡೋಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿಬಿಡೋಣಲ್ಲ. ಆ್ಯಂಡ್ ಸ್ವಲ್ಪ ಹೊತ್ತಲ್ಲಿ ನನ್ನ ಹಸ್ಬೆಂಡ್ ಬರ್ತಾರೆ. ಅದಾದಮೇಲೆ ನಮ್ಮ ಅತ್ತೆ, ನನ್ನ ಸಿಸ್ಟರ್ ಇನ್ ಲಾ ಆ್ಯಂಡ್ ನನ್ನ ಮಕ್ಕಳು ಇಬ್ಬರು ಬರ್ತಾರೆ. ನೋಡ್ತೀರಿ ಹಾಗೆ ವ್ಲಾಗ್ನ ಎಂಟು ತನಕ ನೋಡಿ ಆಯಿತಾ, ಮಿಸ್ ಮಾಡಬೇಡಿ. ಓಕೆ, ಸಿಗ್ತೀನಿ ಆಮೇಲೆ. ಹಾಯ್. ಆಚೆನೇ ಹೋಗ್ಬೇಕು ಯಾವಾಗಲೂ. ಕಿಚನಲ್ಲಿ ಇದ್ದೀನಿ ಗೈಸ್. ನಮ್ಮ ಅಮ್ಮಂಗೆ ಜಾಸ್ತಿ ಮಾತಾಡ್ಸಿದ್ರೆ ಬೈದ್ಬಿಡ್ತಾರೆ ಆಮೇಲೆ. ನನ್ನ ಕೆಲಸ ಇಲ್ವಾ, ಲೈಟಿಂಗ್ಸ್ ಇಲ್ಲ ಅಲ್ಲಿ. ನೀನು ಯಾವಾಗ ಸ್ನಾನ ಮಾಡ್ತೀಯಾ? ಇವಾಗ ಮಾಡ್ತೀನಿ. ಈಗ ಏನೇನು ಮಾಡ್ತಾ ಇದೆಯಾ ಇವತ್ತು? ಬಿಸಿಬೇಳೆ ಬಾತು, ಮೊಸರನ್ನ, ಆಮೇಲೆ ಬಜ್ಜಿ, ಪಾಯಸ ಇಷ್ಟು ಮಾಡ್ತಾರೆ. ಅಷ್ಟು ಮಾಡ್ತಾ ಇದ್ದಾರೆ. ಈಗೆಲ್ಲ ತೊಗೊಂಡು ಬಂದಿದ್ದಾರೆ ನಮ್ಮ ಅಮ್ಮ. ನೆನ್ನೆನೇ ಎಲ್ಲ ರೆಡಿ ಮಾಡ್ಕೊಬಿಡ್ತಾರೆ, ಒಂದಿನ ಮುಂಚೆನೇ ನಮ್ಮಮ್ಮ. ಆಮೇಲೆ ಏನೇನು ಇವಾಗ ಫ್ರೂಟ್ಸ್ ಸ್ವಲ್ಪ ಸಿಕ್ಕಿಲ್ಲ, ಅದನ್ನು ಮಾತ್ರ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ. ಕರ್ಡ್ ರೈಸಿಗೆ ಫ್ರೂಟ್ಸ್ ಹಾಕ್ರೆ ಚೆನ್ನಾಗಿರುತ್ತಲ್ವಾ, ಅದಕ್ಕೆ ರೆಡಿನಾ ನೀನು? ಹಾಂ, ಕಿವಿ ಚುಚ್ಚೋದು ರೆಡಿನಾ? ರೆಡಿ ಓಕೆ ಓಕೆ ಸರಿ. ಇನ್ನ ತುಂಬ ಕೆಲಸ ಇದೆ ಇವತ್ತು. ವಾ ಅಳ್ತೀಯಮ್ಮ ನೀನು, ನಿದ್ದೆ ಒಳಗೆ. ಪಾಪು ಕೂಡ ಮಲ್ಕೊಂಡ್ಲು ಆಟ ಆಡಿ ಸ್ವಲ್ಪ ಹೊತ್ತು. ಸೊ ನಾನು ಸ್ವಲ್ಪ ದೇವರ ಮನೆಗೆಲ್ಲ ಹೂವು ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ಇಷ್ಟು ದಿನ ನನ್ನ ಬರೀ ಫೋನ್ ಇಟ್ಕೊಂಡು ವ್ಲಾಗ್ ಮಾಡೋದು ನೋಡ್ತಿರ್ತೀರ. ಸೊ ಇವತ್ತೇ ಫಸ್ಟ್ ಟೈಮ್ ನಾನು ಏನಾದರೂ ಕೆಲಸ ಮಾಡ್ತಿರೋದನ್ನು ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ತಿರೋದು. ಆ್ಯಂಡ್ ನೀವು ಅಂದ್ಕೊಂಡಿರ್ಬೋದು ಅಮ್ಮ ಮನೇಲಿರೋದ್ರಿಂದ ಏನೂ ಕೆಲಸನೇ ಮಾಡಲ್ವೇನೋ ಅವಳು ಅಂತ. ಆ್ಯಕ್ಚುಲಿ ಮಾಡಲ್ಲ, ಏನೋ ಅಷ್ಟೊಂದು ಮಾಡಿಸಲ್ಲ ನಮ್ಮಮ್ಮ. ಏನಾದರೂ ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಗೋ ಥರ ಏನಾದ್ರು ಇದ್ದರೆ ಹೋಗಿ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಒಂದೊಂದು ದಿನ ನಮ್ಮಮ್ಮಗೆ ಏನಾದ್ರು ಟಯರ್ಡ್ ಆಗಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಅಷ್ಟೇ. ಬಟ್ ಎಂಟೈರ್ ಕೆಲಸ ಎಲ್ಲ ನಾನೇನೂ ಮಾಡಲ್ಲ ಜಾಸ್ತಿ ಇಲ್ಲಿ. ಸೊ ಇವತ್ತಂತೂ ಸಖತ್ ಒಂಥರ ನರ್ವಸ್ಸು, ಭಯ. ಏನಂದರೆ ಇಷ್ಟು ದಿನ ವ್ಯಾಕ್ಸಿನೇಷನ್ ಅಂದರೆ ಭಯ ಇತ್ತಲ್ಲ, ಸೊ ಅದಕ್ಕೆ ಹತ್ರಷ್ಟು ಭಯ ಆಗ್ತಿತ್ತು ನನಗೆ. ಬಿಕಾಸ್ ಆ ವಾಲೆ ನೋಡೋಕ್ಕೇ ಹಂಗಿದೆ, ಅದರಲ್ಲೇ ಚುಚ್ಚೋದು ಬೇರೆ ಅಲ್ವಾ, ಅದಕ್ಕೇ ಸ್ವಲ್ಪ ಹೆಂಗೆ ಅಳ್ತಾಳೆ ಅಥವಾ ಹೆಂಗಿರ್ತಾಳೆ ಅನ್ನೋದೇ ಟೆನ್ಷನ್ ಆಗಿಬಿಟ್ಟಿತ್ತು ನನಗಂತೂ ಬೆಳಗ್ಗೆಯಿಂದನೇ. ಸೊ ಫುಲ್ ವ್ಲಾಗ್ ನೋಡಿ ಹೇಗಿತ್ತು ಆ್ಯಂಡ್ ನಮ್ಮ ಮನೇಲಿ ಎಲ್ಲರೂ ರಿಯಾಕ್ಷನ್ ಹೇಗಿತ್ತು ಅಂತ, ಅವ್ರಿಗೆ ಏನು ಅನಿಸ್ತು ಅಂತ ಕೂಡ ಕೇಳಿದ್ದೀನಿ. ನೀವೇ ನೋಡಿ ಫುಲ್ ವಿಡಿಯೋನ ಆ್ಯಂಡ್ ಕಮೆಂಟ್ ಮಾಡಿ. ಇವತ್ತು ಫುಲ್ಲು ಮೆಸ್ಸಿ ಆಗಿರುತ್ತೆ ನಮಗೆ. ಅಮ್ಮ ಈ ಕೂದಲು ತೆಗಿ, ಈ ಕೂದಲು ಬಿಟ್ಕೊಂಡು ಕೆಲಸ ಮಾಡಿದ್ರೆ ಬರೀ ಕೂದಲೇ. ಸೊ ಅಲ್ಲಿ ಬಜ್ಜಿಗೂ ಕೂಡ ಪ್ರಿಪೇರ್ ಮಾಡ್ತಿದ್ದೆ. ಆ್ಯಂಡ್ ಒಂದು ಖುಷಿ ಏನಂತಂದರೆ ನನ್ನ ಮಗಳು ಬಂದಿದ್ದೆಯಿಂದ ನಮ್ಮಮ್ಮ ಏನೋ ಮೇಲ್ಗಡೆ ಇದ್ದಿದ್ದ ಪಾತ್ರೆ ಎಲ್ಲನೂ ಕೆಳಗಡೆ ತೆಗಿತಾ ಇದ್ದಾರೆ ಅಡುಗೆ ಮಾಡೋಕ್ಕೆ ಯೂಸ್ ಮಾಡೋದನ್ನು. ಸೊ ಯಾಕಂದರೆ ಇಷ್ಟು ದಿನ ಅಂದರೆ ನಾವು 3-4 ಜನಕ್ಕೆ ಮಾಡ್ಕೊತಾ ಇದ್ವಿ. ಇವಾಗ ಬಂದರೆ ನನ್ನ ಅತ್ತೆ ಮನೆ ಫ್ಯಾಮಿಲಿ ಎಲ್ಲ ಬರ್ತಾರೆ ಅಲ್ವಾ, ಸೊ ಅದಕ್ಕೋಸ್ಕರ ದೊಡ್ಡದು ಬೇಕಾಗುತ್ತೆ ಅಂತ ಅದೊಂದೇ ನನಗೆ ಖುಷಿ ಆಗೋದು. ಆ್ಯಂಡ್ ನನಗೆ ಈ ಥರ ಎಲ್ಲರೂ ಒಟ್ಟಿಗೆ ಇದ್ದು ಏನೇ ಒಂದು ಫಂಕ್ಷನ್ ಇರಲಿ, ಚಿಕ್ಕದಿರಲಿ ದೊಡ್ಡದಿರಲಿ, ನನಗೆ ಎಲ್ಲರೂ ಮನೇಲಿ ಜಾಸ್ತಿ ಜನ ಇರಬೇಕು, ಆವಾಗ ಕಳೆನೇ ಬೇರೆ. ಆ್ಯಂಡ್ ನಾವೇನೇ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ತಿದ್ರು ಅದನ್ನು ಒಟ್ಟಿಗೆ ಸೇರಿ ಮಾಡೋ ಖುಷಿನೇ ಬೇರೆ. ನಿಮಗೂ ಇದೇ ಥರ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಆಯಿತಾ. ನಾನು ನಮ್ಮಮ್ಮ ಏನಾದ್ರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಕೆಲಸ ಮಾಡ್ತೀವಿ ಅಂತಂದರೆ ಅದು ಯಾರು ಮನೆಗೆ ಗೆಸ್ಟ್ ಬರೋ ಟೈಮಲ್ಲಿ ಮಾತ್ರ, ಅಥವಾ ಏನಾದ್ರು ಫಂಕ್ಷನ್ ಇದ್ದಾಗ ಮಾತ್ರ. ಆ ಕೆಲಸ ಮಾಡೋ ಟೈಮಲ್ಲಿ ಒಂದು 10 ಸತಿ ಜಗಳ ಮಾಡಿರ್ತೀವಿ, ಒಂದು 10 ಸತಿ ಕೋಪ ಮಾಡ್ಕೊಂಡಿರ್ತೀವಿ, ಆ್ಯಂಡ್ 10 ಸತಿ ಒಬ್ರಿಗೊಬ್ರು ಬೈಕೊಂಡಿರ್ತೀವಿ. ನಾನು ನಮ್ಮಮ್ಮ ಒಟ್ಟಿಗೆ ಈ ಥರ ಕೆಲಸ ಮಾಡೋದು, ಅಡುಗೆ ಮಾಡೋದು ನೋಡ್ತಾ ಇದ್ದರೆ ನನ್ನ ಮಗಳು ಯಾವಾಗ ನನ್ನ ಜೊತೆ ಈ ಥರ ಮಾತಾಡಿಕೊಂಡು ಜಗಳ ಮಾಡಿಕೊಂಡು ಕೆಲಸ ಮಾಡ್ತಾಳೆ ಅಂತ ಅನಿಸ್ತಿತ್ತು. ಅಮ್ಮ ಮಗಳು ಅನ್ನೋ ಕಾಂಬೋನೇ ಒಂಥರ ಡಿಫ್ರೆಂಟ್ ಅಲ್ವಾ ಗೈಸ್. ನನಗೆ ಟೈಮ್ ಸಿಗ್ತಾ ಇದ್ದಂಗೆ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್
ಏನು ಪೂಜೆ ಕೂಡ ಆಗೋಯ್ತು ನಂದು. ಇಲ್ಲಿ ನೋಡಿ, ಕಿವಿ ಚುಚ್ಕೋಬೇಕಾಗಿರೋ ಮೇಯ್ನ್ ಕ್ಯಾರೆಕ್ಟರ್ ಹೆಂಗಿದ್ದಾರೆ ತೋರಿಸ್ಲಾ? ಬಂದಿದ್ದಾರೆ. ಇವ್ರು ಯಾರಂದರೆ ಗೊತ್ತಲ್ಲ, ಯಾರು ಇವರು? ಸರಿ, ಏನು ಬಾ, ಈಗ ನಾವಿಬ್ಬರು ಸೇರ್ಕೊಂಡು ಸ್ನಾನ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಮ್ಮ ಸ್ವಲ್ಪ ಕೆಲಸದಲ್ಲಿ ಬಿಸಿ, ಕುಕ್ಕಿಂಗಲ್ಲಿ. ನಾನು ನೋಡಿ ಗ್ಯಾಪ್ ಸಿಗ್ತಾನೆ ರೆಡಿ ಕೂಡ ಆಗ್ಬಿಡ್ತೀನಿ ಒಂಚೂರು. ನನಗೆ ಸ್ನಾನ ಮಾಡೋಕ್ಕೆ ನಿಜ ಟೈಮ್ ಇರೋಲ್ಲ. ಇವ್ರು ಮಾಡಿಕೊಂಡು ಅವ್ರು ಮಾಡ್ಕೊಂಡು ಎಲ್ಲ ಆಮೇಲೆ ನಾನು ಮಾಡೋಕ್ಕಾಗಲ್ಲ, ಇದೆಲ್ಲ ಒಂದು ಸ್ವಲ್ಪ ಆಗಲ್ಲ. ಸೊ ಅದಕ್ಕೆ ಇವಾಗಲೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸರಿ ಬನ್ನಿ, ಸರಿ ಇವಾಗ ಮಾಡ್ಬಿಡೋಣ ಬನ್ನಿ. ನಿಮ್ಗೆ ಅವರಪ್ಪ ವರ್ಕೌಟ್ ಅಂತಿದ್ರು. ಅನ್ನ ಮಾಡಿಸ್ತೀನಿ ಬಾ, ಸಾಕು ಬಾ ಬನ್ರಿ ಸ್ನಾನ ಮಾಡಿಸ್ತೀನಿ ಬೇಗ. ಸ್ನಾನ ಕೂಡ ಕೇಶದ ಆಯಿತು. ಸ್ನಾನ ಮಾಡಿಸೋಷ್ಟೊತ್ತಿಗೆ ನಾನು ಹುಟ್ಟು ಹಿಂಗೆ ಎಲ್ಲ ಗಲೀಜಾಗ್ಬಿಟ್ಟಿರುತ್ತೆ, ನೀರು ಆಗ್ಬಿಟ್ಟಿರುತ್ತೆ ಅಲ್ಲವಾ? ಹಾಂ, ಆಯ್ ಗುಂಡಿಯ ಇಲ್ಲಿ ನೋಡಿ, ಸೊಳ್ಳೆ ಪಪ್ಪಿ ಕೊಟ್ಟಿರೋದು ಇದಕ್ಕೆ. ಗುಂಡು ಇದು ನೋಡಿ, ಎಂಕ ಡಾಲ್ ಇದು ಡಾಲ್. ನೆನ್ನೆ ನೋಡಿದ್ರಿ ಅಲ್ವಾ, ನಾನು ಶಾಪಿಗೆ ಹೋಗಿದ್ದೆ ಆ್ಯಂಡ್ ಯಾವುದನ್ನು ಸೆಲೆಕ್ಟ್ ಮಾಡಿದೆ ಅಂತ ನೀವು ತೋರಿಸಿದ್ದೀನೋ ಇಲ್ವೋ ನಂಗೆ ನೆನಪಿಲ್ಲ. ಸೊ ಇದೆ ಕಾಟನ್ ಒನ್, ಚೆನ್ನಾಗಿದೆಯಾ? ಹಾಕಿದಾಗ ಹೆಂಗೆ ಅಂತ ನೋಡೋದು. ಆ್ಯಂಡ್ ನನಗೆ ಯಾವ್ದು ಹಾಕೋತೀನಿ ಔಟ್ಫಿಟ್ ಅಂತ ನೋಡಿ, ನನಗೆ ಶೀ ಸ್ಟೈಲ್ ಡಿಸೈನರ್ ಹೌಸಿಂದ ನಮ್ಮ ಅಕ್ಕ ಕಳಿಸ್ಕೊಟ್ಟಿದ್ದಾರೆ, 2 ಕಳಿಸ್ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ಸ್ಟಿಚ್ ಮಾಡಿಸಿರೋರು ಅವರು. ದಿಸ್ ಇಸ್ ನೈಸ್ ಅಲ್ವಾ? ನಾನು ಇದನ್ನೇ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಓಕೆನಾ ರೀ? ಓಕೆ, ಇದನ್ನೇ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಅವಳು ಕಂಫರ್ಟು ಇರುತ್ತೆ. ಇನ್ನೊಂದು ಕಳಿಸಿದ್ದಾರೆ ಬ್ಲೂ ಕಲರು, ಇದು ಸ್ವಲ್ಪ ರೇಷ್ಮೆ ಥರ ಇದೆ, ಬಟ್ ಅದು ಶೆಕೆ ಆಗಿಬಿಡುತ್ತೆ. ಸೊ ಅದು ನೆಕ್ಸ್ಟ್ ಈವೆಂಟ್ಗೆ ಯಾವ್ದಾದ್ರು ಹಾಕೊಳ್ಳೋಣ. ಸೊ ಅದಕ್ಕೆ ದಿಸ್ ಒನ್ ವಿಲ್ ಟ್ರೈ ದಿಸ್. ಓಯ್ ಕೇಶ್ಮಾ, ಅವಳು ಹೊಸ ಬಟ್ಟೆ ಹಾಕೊಳ್ಳೋದಂದ್ರೆ ಇಷ್ಟ. ಹಾಯ್ ಮಧು, ಹಾಯ್ ಪುಟಣಿ, ಹಾಯ್ ಚಿನ್ನಿ, ಹಾಯ್ ನಮ್ಮನೆ. ಹೌದಲ್ಲೋ, ಬಾ ತೋರ್ಸ. ಓನ ಬಂಗಾರಿ, ಓನಮ್ಮ, ಓನ ಚಿನ್ನಿ, ಓನ ಮುದ್ದು, ಏನಲ್ಲೋ, ಏನು ಪುಟ್ಟಿ ನಿಂದು, ಏನ ಬಂಗಾರಿ ನಿಂದು, ಓನಮ್ಮ. ಗೈಸ್, ನಾನು ಇವಾಗ ರೆಡಿ ಆಗಿದ್ದೀನಿ ಆ್ಯಂಡ್ ಔಟ್ಫಿಟ್ ನೋಡ್ಬೋದು ನೀವು. ಶೀ ಸ್ಟೈಲ್ ಡಿಸೈನರ್ ಹೌಸ್ದಿದು. ಆ್ಯಂಡ್ ಪಾಪುನ್ ಬಿಟ್ಟಾಗ ನಾನು ಫ್ರೀ ಏರ್ಸ್ ಬಿಡೋಕ್ಕಾಗಲ್ಲ. ಸೊ ಆ್ಯಂಡ್ ನೆಕ್ ಪೀಸ್ ಹಾಕೋಬೇಕಾಗಿತ್ತು. ನೆಕ್ ಪೀಸ್ ಹಾಕೋ. ಅವ್ರ ಅಪ್ಪ ಮಗಳು ನೋಡಿ ಎಷ್ಟು ಇದು ಮಾಡ್ತಾರೆ. ಪಾಪು ಹೇಗೆ ಕಾಣ್ತಿದ್ದಾಳೆ ನೋಡಿದ್ರಲ್ಲ, ಹೇಗಿದ್ಲು ಕಮೆಂಟ್ ಮಾಡಿ. ಆ್ಯಂಡ್ ಈಗ ನಮ್ಮ ಹಸ್ಬೆಂಡ್ ರೆಡಿ ಮಾಡ್ತಾನೆ. ನೋಡಿ ಏನು ಮಾಡ್ತಿದ್ದಾರೆ ಇಲ್ಲ, ಏನು ಮಾಡ್ತಿದ್ದೀರಾ ಇಬ್ಬರು? ಹಾಂ, ಪಪ್ಪ ಮೇಲೆ ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯೆ ಗುಬ್ಬಿ ಮರಿ? ಹಿಂಗೆ ನೋಡ್ಕೊಂಬಿಡಿ ಗಾಯ್ಸ್ ನನ್ನ ಮಗಳನ್ನ. ನೆಕ್ಸ್ಟು ವಾಲೆ ಇರುತ್ತೆ. ಕರ್ಡ್ ರೈಸ್ಗೆ ರೆಡಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಬಂದರೆ ಇದು ಒಗ್ಗರಣೆ ಕೂಡ ಹಾಕಿದ್ದಾರೆ ಕರ್ಡ್ ರೈಸ್ಗೆ. ಇವಾಗ ನಾನು ಸ್ವಲ್ಪ ಇಲ್ಲಿ ಬಜ್ಜಿಗೂ ಕೂಡ ಕಳಿಸಿದ್ದೀವಿ. ಅವ್ರು ಬಂದಾಗ ಬಜ್ಜಿ ಹಾಕ್ಕೊಳ್ಳೋಣ ಬಿಸಿ ಬಿಸಿದು ಅಂತ. ಪಾಯಸ ಮಾಡಿದ್ದಾರೆ, ಯಮ್ಮಿ. ನಮ್ಮಮ್ಮ ಕುರ್ತಾ ಹಾಕ್ಕೊಂಡಿದ್ದಾರೆ, ಸ್ಯಾರಿ ಹಾಕ್ಕೊಳ್ಳಮ್ಮ ಅಂದೆ. ಇಂಪಾರ್ಟೆಂಟ್ ಕಾಣ್ತಾ ಇದ್ದೀನಿ. ಸೂಪರ್, ಯಾವಾಗ ಸೂಪರ್. ಅವಳು ಎಲ್ದು ಬಿಡ್ತಾಳೆ ಅಂತ ಸರ ಹಾಕೋತೀನಿ ಬನ್ನಿ. ನಮ್ಮಮ್ಮ ಸರ ಹಾಕೋ ಅಂತವ್ರೆ. ಅವಳು ಎಲ್ದು ಬಿಡ್ತಾಳೆ ಅಂತ. ಇವರಿಬ್ರು ಸೌಂಡು. ಸರ ಅಂತ ಹಾಕೊಳ್ಳ ರೀ. ಬ್ಯಾಂಗಲ್ಲೂ ಹಾಕೊಂಡಿಲ್ಲ. ಅಕ್ಕ ಎಲ್ಲ ಕಳಿಸ್ಕೊಡು. ನಾನು ಇವಾಗ ನನ್ನ ಹಬ್ಬಿ ಹೆಂಗೆ ರೆಡಿ ಆಗಿದ್ದೀವಿ ನೋಡಿ. ಇಬ್ರು, ಅವರಿಬ್ಳು, ನಾನು ಗ್ರೀನ್ ಬ್ಲೂ. ಈಗ ನೆಕ್ ಪೀಸ್ ಹಾಕೊಂಡಿದ್ದೀನಿ. ಹಾಯ್, ಹಲೋ, ವಾವ್, ಲುಕಿಂಗ್ ಸೂಪರ್ ಕ್ಯೂಟ್. ಲುಕಿಂಗ್ ನನ್ನೇ ನೋಡ್ತಿದ್ದಾಳೆ ನಮ್ಮಮ್ಮ ರೆಡಿ ಆಗಿಬಿಟ್ಟಿದ್ದಾರೆ ಅಂತ. ಅಲ್ಲ ಮಗಳೇ, ಕಿವಿ ಚುಚ್ತಾರಮ್ಮ ನಿಂಗೆ. ನಿದ್ದೆ ಬರ್ತಿದೆ, ಸ್ನಾನ ಮಾಡಿಸ್ಬಿಟ್ವಲ್ಲ. ನಿದ್ದೆ ಎಳೀತಾ ಇದೆ ಅವಳಿಗೆ, ನಿದ್ದೆ ಎಳೀತಾ ಇದೆ ಮಗಳಿಗೆ.
ಫೈನಲಿ ಎಲ್ಲರೂ ರೆಡಿ ಆದ್ವಿ, ಪಾಪುನು ರೆಡಿ ಆದ್ಲು. ಆದರೆ ಬ್ಯಾಕ್ ಡ್ರಾಪ್ ಮಾತ್ರ ಹಾಕೋದು ಮರ್ತ್ಕೊಂಡ್ಬಿಟ್ವಿ. ಇನ್ನೇನು ಕಿವಿ ಚುಚ್ಚೋ ಟೈಮು ಆಗೋಯ್ತು, ಅವರು ಚುಚ್ಚೋರು ಬಂದ್ಬಿಟ್ಟಿದ್ರು. ಫೈನಲಿ ಹೆಂಗೆಂಗೋ ಹಾಕಿ ಮ್ಯಾನೇಜ್ ಮಾಡಿದ್ವಿ. ಮಗು ಇರೋ ಮನೇಲಿ ಎಷ್ಟು ಟೈಮ್ ಸಿಕ್ಕೋದು ಸಾಕಾಗಲ್ಲ ಅಲ್ವಾ, ಎಲ್ಲ ಗಡಿಬಿಡಿ ಆಗೋಯ್ತು ಪಾಪ. ಆದರೂ ನಮ್ಮ ಪಾಪುಗೆ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ಅವಳು ಎದ್ದಾಗ ಮತ್ತೆ ಸ್ನಾನ ಮಾಡ್ಸೋಕ್ಕೆ ಮುಂಚೆ ಮಲಗಿದ್ದು, ಮತ್ತು ಸ್ನಾನ ಆದಮೇಲೆ ಫುಲ್ ನಿದ್ದೆ ಬರ್ತಿದೆ. ಬಟ್ ಇನ್ನೇನು ಚುಚ್ಚೋ ಟೈಮ್ ಬೇರೆ ಆಗೋಯ್ತು, 12 o'clock ಅಷ್ಟರಲ್ಲೇ ಚುಚ್ಚಬೇಕಾಗಿತ್ತು. ಸೊ ಹಂಗೆ ಅವಳನ್ನ ಎಬ್ಬರಿಸ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ವಿ. 3ಕ್ಕೆ ಚುಚ್ಚಬೇಕು, ಇಲ್ಲಾಂದ್ರೆ 9ಕ್ಕೆ. ನಿದ್ದೆ ಮಾಡ್ತಾವಳು ಅವಳು ಹಂಗೆ. ಬಂದರು ನೋಡಿದ್ರಲ್ಲ, ಫುಲ್ಲು ನಿದ್ದೆ ಅವಳಿಗೆ. ನಮ್ಮ ಅಪ್ಪ ನಮ್ಮ ಅಣ್ಣ ಎತ್ಕೊಂಡಿದ್ರೆ ಅವಳು ಹಂಗೆ ತೂಗುಡ್ಸ್ತಾ ಇದ್ಲು, ಫುಲ್ಲು ಕಣ್ಣೆಲ್ಲ ಮುಚ್ಕೊಂಡು ಹಿಂಗೆ ಬಿದೋಗ್ತಾ ಇದ್ಲು ಅವಳು. ಬಟ್ ಆದರೂ ಇನ್ನೂ ನಮ್ಮ ಅತ್ತೆ ಮಾವ ಆ್ಯಂಡ್ ನನ್ನ ನಾದಿನಿ ಬೇರೆ ಬಂದಿರಲಿಲ್ಲ, ಆನ್ ದ ವೇ ಇದ್ದರು. ಆ್ಯಂಡ್ ಆಟೋ ಬುಕ್ ಮಾಡಿದರೆ ಅವರು ನೆಕ್ಸ್ಟ್ ರೋಡ್ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಸ್ಬೆಂಡ್ ಹೋಗಿ ಮತ್ತೆ ಕರ್ಕೊಂಬರಂಗಾಯ್ತು ಅವ್ರನ್ನ. ಇವರು ಟೈಮ್ ಬೇರೆ ಆಗುತ್ತೆ ಅಂದ್ಬಿಟ್ಟು ಇದು ಪೆನ್ನ ತೊಗೊಂಡು ಮಾರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ. ನಂದು ಹಂಗೆ ಚುಚ್ಚುವಾಗ ಒಂದು ಕಿವಿ ಮೇಲ್ಗಡೆ ಚುಚ್ಚೋರೆ, ಒಂದು ಕಿವಿ ಕೆಳಗಡೆ ಚುಚ್ಚೋರೆ. ಸೊ ನನ್ನ ಮಗಳಿಗೆ ಆ ಥರ ಆಗಬಾರ್ದು. ಬಟ್ ಆದರೂ ಚಿಕ್ಕ ಪಾಪುಲಿ ಗೊತ್ತಾಗಲ್ಲ, ಕರೆಕ್ಟಾಗಿ ಅದು ಸೆಂಟರ್ಗೆ ಕಾಣಲ್ಲ ಅಲ್ವಾ. ಆ್ಯಂಡ್ ಅವ್ರು ಬೆಳೀತಾ ಅದು ಹೇಗಾಗುತ್ತೋ ಗೊತ್ತಾಗಲ್ಲ. ಆ್ಯಂಡ್ ನನಗೆ ಯಾವ ಕ್ಲಿಪ್ಪಿಂಗ್ಸು ತೊಗೊಳಕ್ಕಾಗಿಲ್ಲ, ಇನ್ಸ್ಟಾಗ್ರಾಮ್ಗಾಗಿರ್ಬೋದು, ಯೂಟ್ಯೂಬ್ಗೆ ಸರಿಯಾಗಿ ತೊಗೊಂಡಿಲ್ಲ ನಾನು. ಎಲ್ಲೆಲ್ಲೋ ಯಾವುದ್ಯಾವುದೋ ಒಂದೊಂದು ಸಿಕ್ತು, ಆ ಪಾರ್ಟ್ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ನಾನು ತಟ್ಟೆದು ಎಲ್ಲ ಡೆಕೋರ್ ಮಾಡಿ ನೀಟಾಗಿ ತೊಗೊಳ್ಳೋಣ ಅಂತ ಏನೇನೋ ಅಂದ್ಕೊಂಡಿದ್ದೆ. ಬಟ್ ಏನೂ ಆಗಲಿಲ್ಲ, ಯಾಕಂದರೆ ಒಂಥರ ಭಯ ಅಲ್ವಾ. ಅವಳಿಗೆ 2 ಕಡೆ ಚುಚ್ತಾ ಇರೋದು ಎಷ್ಟು ಭಯ ಆಗುತ್ತೆ. ಆಮೇಲೆ ನಮ್ಮ ಅತ್ತೆ ಮಾವ ಕೂಡ ಬಂದರು. ಆ್ಯಂಡ್ ನೋಡಿ ನನ್ನ ಅಳಿಯ ಅವನು ಬಂದಿದ್ದಾನೆ. ಆ್ಯಂಡ್ ಪಾಪುನೆಲ್ಲ ಅವ್ರು ಆಟಾಡಿಸ್ತಾಯಿದ್ರು. ಸೊ ಹೆಂಗೋ ಎಲ್ಲರೂ ಎತ್ಕೊಳ್ತಾ ಇದ್ದರಿಂದ ಅವಳಿಗೆ ಸ್ವಲ್ಪ ನಿದ್ದೆ ಕೂಡ ಅಷ್ಟು ಬರ್ತಾ ಇರಲಿಲ್ಲ, ನಿದ್ದೆ ಹೋಗ್ತಾ ಆಯಿತು. ನಾನು ಇನ್ನೊಂದು ಹೇಳಲೇಬೇಕು, ಆ್ಯಕ್ಚುಲಿ ನಮ್ಮ ಅಣ್ಣಂಗಳನ್ನ ಎತ್ಕೊಳ್ಳೋಕ್ಕೆ ಭಯ ಆಯಿತಾ. ಇವಾಗ ಒಂದು ಸ್ವಲ್ಪ ಕಲಿತಾ ಇರೋದು ಅವಳನ್ನ ಎತ್ಕೊಳ್ಳೋದನ್ನ. ಆ್ಯಂಡ್ ಅದು ಅವನು ಎತ್ಕೊಂಡ್ರೆ ಪಾಪ ಒಂದೇ ಪೊಸಿಷನಲ್ಲಿ ಎತ್ಕೊಳ್ಳೋದು. ಅದರಲ್ಲೂ ಇವಾಗ ಅವ್ನು ಏನು ಅಂದ್ಕೊಂಬಿಟ್ಟಿದ್ದ ಅಂದರೆ ಗನ್ ಶಾಟ್ ಮಾಡಿಸ್ತೀವಿ ಅಂತ ಅಂದ್ಕೊಂಬಿಟ್ಟಿದ್ದಾನೆ. ನಾನು ಕೂಡ್ಸ್ಕೊಳ್ಳಲ್ಲ ಅಂತಿದ್ದ. ಫೈನಲಿ ಅವನೇ ಕೂಡ್ಸ್ಕೊಂಡು ಗಟ್ಟಿ ಇಟ್ಕೊಂಡಿದ್ದ. ನಿಜವಾಗ್ಲೂ ನಮಗೆ ಶಾಕ್ ಆಯಿತು, ಇಟ್ಕೊಂಡಿದ್ನಲ್ಲ ಅಂತ. ಆಮೇಲೆ ಚುಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ, ಅಪ್ಪ ಓ ನಮ್ಮ ಮೈಲೇಲಿ ಪಿಂಪಿ ನಿದ್ದೆ ಅವಳಿಗೆ. ನನಗೆ ಈ ವಿಡಿಯೋ ಎಡಿಟ್ ಮಾಡ್ತಾ ಇದ್ದರೆ ಅಳು ಬರ್ತಾಯಿದೆ, ಅವಳು ಹತ್ತಿದ್ದು ನೆನಪಿಸ್ಕೊಂಡ್ರೆ. ಆ್ಯಂಡ್ ಅವಳು ಆ್ಯಕ್ಚುಲಿ ಚುಚ್ಚುವಾಗ ಅಷ್ಟೊಂದು ಅಳ್ಳಿಲ್ಲ ಗೈಸ್, ನಿಜವಾಗ್ಲೂ. ಅದನ್ನು ಚುಚ್ಬಿಟ್ಟು ಹಿಂದೆ ಅದನ್ನ ಲಾಕ್ ಮಾಡೋಕ್ಕೆ ಎಳೀತಾರಲ್ಲ, ಕಿವಿ ನಿಂಗೆ ಎಳ್ದು ಲಾಕ್ ಮಾಡ್ತಾರಲ್ಲ, ಅವಾಗ ಲಿಟ್ರಲಿ ಅದನ್ನ ನಮಗೆ ನೋಡೋಕ್ಕಾಗಲ್ಲ. ಅದು ಎಳೆ ಕಿವಿ ನಿಂಗೆ ಎಳೀತಾರೆ ಜೋರಾಗೆ, ಅದನ್ನು ನುಲಿಬೇಕಲ್ಲ, ಆವಾಗ ಮಾತ್ರ ಹೆವಿ ಅಳ್ತಾ ಇದ್ಲು. ಯಪ್ಪ, ನನಗೆ ನನ್ನ ಹಸ್ಬೆಂಡ್ಗಂತೂ ಏನು ಮಾಡ್ಬೇಕು ಏನು ಮಾಡಬಾರ್ದು, ಎಲ್ಲಿ ನೋಡಬಾರ್ದು ಅಂತಲೇ ಗೊತ್ತಾಗ್ತಿರಲಿಲ್ಲ. ಫುಲ್ಲು ಆ ಥರ ಆಗ್ಬಿಟ್ಟಿತ್ತು. ಅಷ್ಟೊಂದು ಒಂದೇ ಸತಿ ಹತ್ತಿದ್ದು ನಾವು ಅವತ್ತೇ ನೋಡಿದವಳನ್ನ. ಅದೂ ನೋಡಿ ಉಸಿರು ಕಟ್ಕೊಂಡು ಅಳ್ತಾ ಇದ್ದಾಳೆ, ನಿದ್ದೆ ಬೇರೆ ಅವಳಿಗೆ ಪಾಪ. ಅವಾಗೆ ಚುಚ್ಚಕ್ಕೆ ಮುಂಚೆ ಹೆಂಗೆ ನಕ್ಕೊಂಡು ಚೆನ್ನಾಗಿದ್ಲು, ಇವಾಗ ಹಿಂಗೆ ಅಳ್ತಿದ್ದಾಳಲ್ಲ. ನಮ್ಮ ಮನೇಲಿ ಲೈಟಿಂಗ್ಸ್ ಬೇರೆ ಕಮ್ಮಿ ಅಲ್ವಾ, ಸೊ ಟಾರ್ಚ್ ಬಿಟ್ಕೊಂಡು ಇದು ಮಾಡ್ತಾಯಿದ್ವಿ, ಕಾಣಬೇಕಲ್ಲ ಅವ್ರಿಗೂ ನೀಟಾಗೆ. ನೋಡಿ ಈ ಥರ ಎಳಿತಾರೆ ಇವಾಗ. ಇವ್ನು ಬೇರೆ ಶೇಕ್ ಮಾಡ್ತಿದ್ದ. ನಾನು ಹಂಗೂ ಮತ್ತೆ ಹಿಂದೆ ಹೋಗಿ ನಿಂತ್ಕೊಂಡೆ ಧೈರ್ಯ ಮಾಡಿಬಿಟ್ಟು. ನೋಡಿ ಕಣ್ಣು ಬಿಟ್ಕೊಂಡು ನನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಗೈಸ್. ಅವಾಗ ನನಗೊಂಥರ ಚುರುಕ್ ಅಂದ್ಬಿಡ್ತು, ಇನ್ನೂ ಜಾಸ್ತಿ ಅಳು ಬಂದ್ಬಿಡ್ತು ನನಗೆ. ಅವಳು ನನ್ನೇ ನೋಡ್ಕೊಂಡು ಅಳ್ತಾ ಇದ್ಲು, ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿತ್ತು ಅವಳು. ಲಿಟ್ರಲಿ ಅದೇನೋ ಆ ಫೀಲಿಂಗ್ ಅಂತೂ ಹೇಳಕ್ಕೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನಿಜ ನಮಗಿದೆಲ್ಲ ಫಸ್ಟ್ ಟೈಮ್ ಅಲ್ವಾ. ಏನೇ ಆಗಲಿ, ಒಂದು ಎಳೆ ಮಗುಗೆ ಆ ಥರ ಓಲೆಯಲ್ಲಿ ಕಿವಿ ಚುಚ್ತಿದ್ದಾರೆ ಅಂದರೆ ಎಷ್ಟು ನೋವಾಗುತ್ತೆ ಹೇಳಿ ಮನಸ್ಸಿಗೆ. ಬಟ್ ಅದಾದಮೇಲೆ ಚೆನ್ನಾಗಿ ಕಾಣ್ತಾ ಇದ್ಲು, ಮುದ್ದಾಗೆ. ತುಂಬ ಖುಷಿ ಆಯಿತು. ಅದಾದಮೇಲೆ ನೋಡಿ ಅವಳು ನಿಲ್ಲಿಸಿದ್ಲು. ಆಮೇಲೆ ಅವರು ಬೆಲ್ಲ ತಿನ್ನಿಸ್ಬಿಟ್ಟು ಎಲ್ರಿಗೂ ಕೊಬ್ಬರಿ ಕೂಡ ಕೊಟ್ಟರು, ಕೊಬ್ಬರಿ ಇದು ದೃಷ್ಟಿ ತೆಗ್ದು. ಫೈನಲಿ ಅದು ಕೂಡ ಮುಗೀತು. ನಮ್ಮ ಅಮ್ಮಂಗೂ ಸ್ವಲ್ಪ ಭಯನೇ ಕಿವಿ ಚುಚ್ಚು. ನಮ್ಮಮ್ಮ ಆವತ್ತಿಂದನೇ ಹೇಳ್ತಿದ್ರು, ನಿಮ್ಮ ಅತ್ತೆನ ಕರಿ, ನನ್ನ ಕೈಲಿ ಇಟ್ಕೊಳಕ್ಕಾಗಲ್ಲ ಅಂತ. ಅವರೇ ಗಟ್ಟಿಗೆ ಇಟ್ಕೊಂಡಿರೋಳನ್ನ. ಆದ್ರೂ ನಮ್ಮ ಅಣ್ಣನ ತಗೊಂಡು ಅವ್ರಿಗೆ ಅಭ್ಯಾಸ ಆಗಿತ್ತಲ್ಲ. ಆ್ಯಂಡ್ ಇದೆಲ್ಲ ಅಷ್ಟೊಂದು ನಮ್ಮ ಅತ್ತೆಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಇದರಲ್ಲೆಲ್ಲ, ಯಾಕಂದರೆ 2 ಮೊಮ್ಮಗು ಆಲ್ರೆಡಿ ನೋಡಿದ್ದಾರಲ್ವ. ಸೊ ನಾನು ಸ್ವಲ್ಪ ಮಿಲ್ಕ್ನ ಕೂಡ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಟಿದ್ದೆ, ಅವಳಿಗೆ ತಕ್ಷಣ ಕುಡ್ಸೋಕ್ಕೆ ಬೇಕಾಗುತ್ತಲ್ಲ. ಆ್ಯಂಡ್ ನಾನು ಡ್ರೆಸ್ಸೆಲ್ಲ ವೇರ್ ಮಾಡಿದ್ದೆ. ಆ್ಯಂಡ್ ಅವಳು ಫೀಡ್ ಮಾಡೋಕ್ಕೆ ನನಗೆ ಭಯ ಆಗ್ತಿತ್ತು, ಅಂದರೆ ಹಿಂಗೆ ಕೈ ಇಟ್ಕೊಂಡು ಫೀಡ್ ಮಾಡಿಸ್ಬೇಕಲ್ಲ. ಸೊ ಅವಾಗ ಹೆಂಗೋ ಏನೋ ಪೇಯ್ನ್ ಆಗಿಬಿಡುತ್ತೆ ಅಂತ ನಾನೇ ಸ್ವಲ್ಪ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಟಿದ್ದೆ. ಆಮೇಲೆ ಅವಳನ್ನ ಅದರಲ್ಲೇ ಅದು ಇಟ್ಟಿದ್ದು ಆ್ಯಕ್ಚುಲಿ ತುಂಬ ಹೆಲ್ಪ್ ಆಯಿತು ನಮಗೆ. ಅವಳು ಅದನ್ನೇ
ಕುಡ್ಕೊಂಡು ಆರಾಮಾಗಿ ಸೈಲೆಂಟ್ ಆಗಿಬಿಟ್ಲು. ಏನು ಮತ್ತೆ ಅಳಕ್ಕೋಗಿಲ್ಲ ಜಾಸ್ತಿ. ನಿದ್ದೆ ಬೇರೆ ಇದ್ದಿದ್ದರಿಂದ ಲಿಟ್ರಲಿ ಅದು ಹೆಲ್ಪ್ ಆಯಿತು ನಮಗೆ. ನಿದ್ದೆ ಮಾಡಿಬಿಟ್ಲು ಅವಳು. ತಕ್ಷಣ ಹಾಲು ಕುಡಿದ ತಕ್ಷಣ ಮಲ್ಕೊಂಬಿಟ್ಲು. ಹೇಗೆ ಕಾಣಿಸ್ತಾಳೆ ನೋಡಿ, ಕಿವಿ ಮಲ್ಕೊಳ್ಳಿ ಅಂತ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಾಳೆ ಏನು ಅಂತ. ಇರಿ ಆ್ಯಕ್ಚುಲಿ ಏನಂದರೆ ಅವಳು ಜಾಸ್ತಿ ಸೈಡಿಗೆ ತಿರ್ಕೊಂಡು ಮಲ್ಕೋತಾಳೆ. ಆ್ಯಂಡ್ ಈಗೀಗ ಡೈಲಿ ನನ್ನ ಪಕ್ಕನೇ ಮಲ್ಸ್ಕೊತಾ ಇದ್ದೀನಲ್ವ ಅವಳನ್ನ. ಅವಳು ಇಲ್ಲೂ ಅಭ್ಯಾಸ ಆಗಿದ್ದಾಳೆ, ಬೆಡ್ಡಲ್ಲೂ ಅಭ್ಯಾಸ ಆಗಿದ್ದಾಳೆ ಆ್ಯಂಡ್ ತೊಟ್ಲಲ್ಲೂ ಅಭ್ಯಾಸ ಆಗಿದ್ದಾಳೆ. ಸೊ ತೊಟ್ಲಿಗೆ ಹಾಕಿದೆ, ಯಾಕಂದರೆ ಸ್ಟ್ರೈಟಾಗಿ ಮಲ್ಕೊಳ್ಳೋದು ಅವಳು ತೊಟ್ಲಲ್ಲೇ ಜಾಸ್ತಿ. ಮಂಚದ ಮೇಲೆ ಹಾಕಿದ್ರೆ ಸೈಡಿಗೆ ತಿರ್ಕೊಂಡು ಮಲ್ಕೊಂಡ್ಬಿಡ್ತಾಳೆ. ಆ್ಯಂಡ್ ನೋಡಿ ಇದನ್ನೆಲ್ಲ ತೆಗ್ದಿಟ್ಟೆ, ನಿಜ ಏನೂ ಹಾಕೋಕ್ಕಾಗಿಲ್ಲ ಅವಳಿಗೆ. ನಾನು ಏನೇನೋ ಮಾಡ್ಬೇಕು ಅಂದ್ಕೊಂಡೆ ಗೈಸ, ಏನೂ ಆಗಲಿಲ್ಲ ಆವತ್ತಿನ ದಿನ, ಏನೂ ತೋಚ್ತಾನೆ ಇರಲಿಲ್ಲ. ಆ್ಯಂಡ್ ಟೈಮ್ ಬೇರೆ ಆಗೋಗ್ತಾಯಿತ್ತು. ಆ್ಯಂಡ್ ಅವರು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಹಾಕಿ ಅಂತ ಅಂದರು. ನಾನು ಅವಳು ಮಲಗಿದ ತಕ್ಷಣ ಒಂದು ಡ್ರಾಪ್ ಅದೇ ಇದ್ರಲ್ಲಿ ಹಾಕಿಬಿಟ್ಟೆ. ಆದರೂ ಏನೇ ಹೇಳಿ ನಮಗೆ ಭಯ ಆಗುತ್ತೆ. ಅವಳೇ ಸ್ವಲ್ಪ ಸ್ಟ್ರಾಂಗ್ ಆಗಿದ್ಲು ಅಂತ ಅಂದ್ಕೊಳ್ಳಿ, ನನಗೆ ಭಯ ಜಾಸ್ತಿ. ಆ್ಯಂಡ್ ನನ್ನ ಹಸ್ಬೆಂಡ್ ಅಂತೂ ವ್ಯಾಕ್ಸಿನ್ಗೆ ಫಸ್ಟ್ ಆಫ್ ಆಲ್ ಬರಲ್ಲ ಅವರು ಅಂಥದ್ರಲ್ಲಿ. ಇದನ್ನು ನೋಡಿ ಅವರು ಫುಲ್ಲು ಹೆಂಗೆ ಅವ್ರು ಡೈಜೆಸ್ಟ್ ಮಾಡ್ಕೋಬೇಕಂತಾನೆ ಕೇಳ್ತೀನಿ. ನೀನು ಹೇಳು ಫಸ್ಟು. ನನಗೆ ಅನ್ಸಲ್ಲಪ್ಪ ಖುಷಿ. ಫಸ್ಟ್ ಟೈಮು ಹೌದು, ಅಳ್ತಾ ಇದ್ರು ಯಾರೋ ಒಬ್ರು. ಮದರ್ ಎಮೋಷನ್ಸು. ಖುಷಿ ನನಗೆ ಸ್ವಲ್ಪ ಅವಳು ಖುಷಿಗಳು ಬರ್ತಾ ಇತ್ತು. ಆದ್ರೂ ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗ್ತಿದೆಯಲ್ಲ ವ್ಯಾಕ್ಸಿನ್ ಎಲ್ಲ. ಅಷ್ಟೊಂದು ಅಳು. ಬಟ್ ಅದು ಚಿನ್ನದಲ್ಲೇ ಹಿಂಗ್ ಚುಚ್ಚಿಸ್ತಾರಲ್ಲ ಅವಾಗ. ನಮಗೂ ಅಷ್ಟೇ ಕಣಮ್ಮ, ಮೂಗ್ ಬಟ್ಟಲ್ಲೇ ಚುಚ್ಚಿದ್ದು. ಆಮೇಲೆ ಅನಿಸ್ತು ನನ್ನ ಮಗಳು ನನಗಿಂತ ಸ್ಟ್ರಾಂಗ್. ನಾನೇ ಚುಚ್ಚಿಸ್ಕೊಂಡಿದ್ದೀನಿ, ಅವಳು ಅದೆಲ್ಲ ಅವ್ರಿಗೆ ಲೆಕ್ಕನೇ ಇಲ್ಲ ಗಾಯ್ಸ್. ಆದ್ರೂ ಅವ್ರು ಎಷ್ಟು ಬೇಗ ಚುಚ್ಚಿಬಿಟ್ರೆ. ಬಟ್ ಸಕ್ಕದಾಗ ಚುಚ್ಚಿದ್ರು ಅವ್ರು, ಬೇಗ ಚುಚ್ಚಿಬಿಟ್ರು. ಈ ಸುಮ್ಮನೆ ಕೆಳಗಡೆ ಕೂರ್ಸಿದ್ವಿ, ಈ ಕಡೆ ಒಂದು ಮಾಡಿದ್ರು ಈ ಕಡೆ ಒಂದು ಮಾಡಿದ್ರು. ತುಂಬಾ ಟೈಮ್ ತಗೊಳ್ಳಿಲ್ಲ ಚುಚ್ಚಕ್ಕೆ. ನಮ್ಮ ಅಣ್ಣನ್ ಕೇಳ್ತೀನಿ ರೀ ಏನನ್ಸ್ತು ಅಂತ. ನಮ್ಮ ಮಾವ ಅಂತೂ ಆ ಕಡೆ ದೂರ ನಿಂತ್ಕೊಂಡ್ಬಿಟ್ಟಿದೆ. ಅವ್ರಿಗೆ ಒಂಚೂರು ಸೊಳ್ಳೆ ಕಚ್ಚಿದ್ರೆ, ಅವ್ರಿಗೆ ಒಂಚೂರು ಸೊಳ್ಳೆ ಕಚ್ಚಿ ಇಂಜೆಕ್ಷನ್ ಹಾಕ್ಸಿದ್ರೆ ಡಾಕ್ಟ್ರಿಗೆ ಬೈಕ್ಬಿಡ್ತಾರೆ ಅವರು. ಆ ಥರ ನಮ್ಮ ಮಾವ ದೂರ ನಿಂತ್ಕೊಂಡಿದ್ರು. ನಮ್ಮ ಮಾವ ಪಾಪ ಬೇಜಾರು. ನಮ್ಮ ಅಪ್ಪ ಅಲ್ಲಿ ಪಕ್ಕದಲ್ಲೇ ಇದ್ರು, ಆದರೆ ನಮ್ಮ ಅಪ್ಪನ ಎಕ್ಸ್ಪ್ರೆಷನ್ ನಾನು ನೋಡಿಲ್ಲ, ಇವರೆಲ್ಲ ನೋಡಿದ್ರಂತೆ, ನಾನು ನೋಡ್ಲಿಲ್ಲ. ನಮ್ಮ ಅಪ್ಪನ ಕೇಳ್ತೀನಿ ರೀ ಏನನ್ಸ್ತು ಅಂತ. ಇವಾಗ ಮೊಸರನ್ನ ಒಬ್ಬರನ್ನ ಹಾಕಿದ್ದಾರೆ ಕಲಿಸ್ತಾ ಇದ್ದೀನಿ. ಅವ್ರ ಫಾದರ್ ಏನಂದ್ರು ಅಂತ ಕೇಳೋದೇ ರೀ. ಕೇಳ್ತೀವಿ ಏನನ್ಸ್ತಂತ. ಮೊಮ್ಮಗಳು ಕಿವಿ ಚುಚ್ಚಿಸ್ತಲ್ಲ ಏನನ್ಸ್ತು? ಖುಷಿ ಆಯ್ತು ಮಗಳ. ಖುಷಿ ಆಯ್ತು. ಮ್ಯೂಟ್ ಮಾಡ್ತೀನಿ ಕುಡೀಲಿ. ಖುಷಿ ಆಯ್ತು. ನನ್ಗೆ ಅಳು ಬಂದ್ಬಿಡ್ತು. ಬಂಗಾರಿಗೆ ಒಂದು ಚಿಕ್ಕ ಬಂಗಾರ ಹಾಕ್ದಂಗೆ ಆಯ್ತು ಇವಾಗ ಅಲ್ಲ. ನಾವು ಯಾವತ್ತೂ ಹತ್ತಿರ್ಲಿವಲ್ಲ ಪಾಪು, ನಮಗೆ ಒಂಥರ ಚುಚ್ಚಬೇಕಾದ್ರೆ ನೋಡಿದ್ನಲ್ಲ, ಅಳು ಬಂದ್ಬಿಡ್ತು ನನಗೇನೆ. ಇಷ್ಟೇನೆಲ್ಲ ಆಗೋಯ್ತಲ್ಲ ಇಷ್ಟೆಲ್ಲ ಆಯ್ತು. ಕಿವಿ ಚುಚ್ಚೋದಾಯ್ತು, ಇಂಜೆಕ್ಷನ್ ಆಯ್ತು, ಮತ್ತೆ ಈಗ ಅನ್ನ ಪ್ರಶಾನ ಮಾಡ್ಸೋಣ. ನೀವು ಅಳ್ತಾ ಇದ್ರಂತೆ. ನೀವು ನನ್ಗೆ ಯಾವ ಪಾಪು ಯಾವಾಗ ಹತ್ತಿಲ್ವಲ್ಲ. ನಾ ಇವ್ರ ಪಕ್ಕದಲ್ಲಿ ಕುತ್ಕೊಳ್ಳಲ್ಲ ಅನ್ಕೊಂಡಿದ್ದೆ, ಕುತ್ಕೊಬಿಟ್ಟವ್ರೆ. ಇಲ್ಲ, ಅದು ನೋಡ್ಬೇಕು. ಅದು ಅವನು ಹಂಗೆ ಆಡಿಸ್ತಾ ಇದ್ದಾನೆ, ಅದು ಪಾಪ ಕಿವಿ ಹಿಂಗೆ ಇದು ಮಾಡುತ್ತೆ. ಅವಾಗ ಕರೆಕ್ಟಾಗಿ ಅದು ಟಾರ್ಚ್ ಹಾಕಿ ಅವ್ರಿಗೆ ಮಾರ್ಕ್ ಮಾಡಿದಲ್ವಾ, ಅಲ್ಲೇ ಅದು ಚುಚ್ಚಿದ್ದು. ಚೆನ್ನಾಗೈತಲ್ಲ. ಸೂಪರ್ ಆಗೈತೆ. ವ್ಲಾಗ್ ನೋಡ್ತಿರೋದೇ ನೀವು ನಂದು? ನೋಡ್ತೀನಿ. ನಮ್ಮ ಮಾವನ್ ಕೇಳ್ತೀನಿ ಬನ್ನಿ. ಅಪ್ಪ ಏನು ಗೊತ್ತಾ, ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ನೀವು ನೋಡ್ತಿರಲ್ಲ ಎಲ್ಲ ವೀಡಿಯೋಸು, ಆ ಥರ ನಂದು ಯೂಟ್ಯೂಬ್ ಇದೆ. ಹಾಂ, ಇವಾಗ ನೀವು ಹೆಂಗೋ ಹೊಸ ಫೋನ್ ತೊಗೋತಿದ್ದೀರಲ್ಲ, ನಿಮ್ಮ ಮಗ ಕೊಡಿಸ್ತಾರಂತೆ. ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಡೈಲಿ ಯೂಟ್ಯೂಬಲ್ಲಿ ನನ್ನ ವೀಡಿಯೋ ಬರುತ್ತೆ ನೋಡಿ. ಈಗ ಏನು ಅನಿಸ್ತು ಮೊಮ್ಮಗಳು ಚುಚ್ಚಿದ್ಕೆ? ಏನಪ್ಪ ಪಾಪಿಗೆ ನೋವಾಗುತ್ತಲ್ಲಪ್ಪ. ಹಾಂ, ಬೇಜಾರಾಯ್ತಾ? ಬೇಜಾರೇನಪ್ಪ, ಬೇಜಾರು ಇವ್ರಿಗೆ. ಅದಕ್ಕೆ ನೋವಾದ್ರೆ ನಮಗೆ ನೋವೇ ಇಷ್ಟೇ. ನಮ್ಮ ಮಾವ ಬೇರೆ ಜಾಸ್ತಿ ಮಾತಾಡ್ತಾರೆ, ಇವಾಗ ಮಾತಾಡ್ತಾ ಇಲ್ಲ ಅಷ್ಟೇ. ಇನ್ನು ಆಮೇಲೆ ಅವ್ರ ಮನೆಗೆ ಹೋದಾಗ ತೋರಿಸ್ತೀನಿ ಅವ್ರು ಹೆಂಗೆ ಮಾತಾಡ್ತಾರೆ ಅಂತ. ಇಲ್ಲಿ ಇವನು ನಮ್ಮ ಅಳಿಯ ಏನನ್ಸ್ತು? ಖುಷಿ. ನೀನು ಫೋನ್ ಬಿಡು ಈಗ, ವ್ಲಾಗ್ನಲ್ಲಿ ಬರ. ನೀನು ಟಿವಿಗೆ ಹಾಕೊಂಡು ನೋಡಲ್ವ ನನ್ನ? ಹೇಳಿ ಈಗ, ಬೇಗ ಹೇಳ್ಬಿಡು, ಹೋಗ್ತೀನಿ ನಾನು. ಇವನು ಅವತ್ತು ಅವ್ರ ಮನೆಗೆ ಹೋಗಿನಲ್ಲ ಅಮ್ಮ. ಹೇಳಿ ಅಕ್ಕ, ಏನನ್ಸ್ತು? ಎಲ್ಲರದ್ದು ಡೈಲಾಗ್ ಇದೆ. ಅವರು ಅವಳನ್ನ ಬಿಟ್ಟೇ ಬರ್ತಾ ಇಲ್ಲ. ನಮ್ಮ ಅತ್ತೆ ಮತ್ತೆ ಅವರತ್ತೆ. ನಮ್ಮ ಅತ್ತೆನ ಕೇಳ್ತೀನಿ ರೀ ಇವಾಗ. ನಾನು ವ್ಲಾಗ್ ನೋಡ್ತಾ ಇದ್ದೀರಾ? ಮೊನ್ನೆ ತೋರಿಸಿದ್ದಾರೆ ಅನ್ಸುತ್ತೆ. ನಾವು ಮನೆಯವರು ಅವ್ರಿಗೆ ಇಷ್ಟು ದಿನ ಗೊತ್ತಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ದೆ ಎಲ್ಲ ಗೊತ್ತಿತ್ತು, ಬಟ್ ಯೂಟ್ಯೂಬಲ್ಲಿ ಹಾಕಿರೋದು ಗೊತ್ತಿರಲ್ಲ ಅಮ್ಮ, ಯಾವತ್ತೂ ನೋಡಿರಲಿಲ್ಲ. ಈಗ ಏನನ್ಸ್ತಮ್ಮ? ಊರು ಫುಲ್ ಧೈರ್ಯ, ಯಾಕಂದರೆ ಆಲ್ರೆಡಿ ಇಬ್ಬರು ಮೊಮ್ಮಗಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಫುಲ್ ಧೈರ್ಯ ನಮಗೆ, ಇವ್ರಿಗೂ ಅಷ್ಟೇ ಧೈರ್ಯ. 3ನೇ ಪಾಪು ಅಲ್ವಾ, ಅದಕ್ಕೆ ಧೈರ್ಯ. ನಿಮಗೇನೆ ಮೊದಲನೇ ಪಾಪು ಭಯ, ನಮಗೇನಿಲ್ಲ, ಧೈರ್ಯವಾಗಿರ್ತೀವಿ ನಾವು. ಖುಷಿ ಆಯ್ತಮ್ಮ? ಖುಷಿ ಆಯ್ತು. ಚೆನ್ನಾಗಿ ಕಾಣ್ತವೆ ವಾಲೆ ಹಾಕಿದ್ರೆ. ಆಮೇಲೆ ವಾಲೆ ಗಿಫ್ಟು ನಿನ್ನೆ ತೋರಿಸಿದ್ನಲ್ಲ, ಯಾರು ಕೊಡ್ಸಿದಂತ? ಇವರೇ ಅವ್ರ ಅತ್ತೆ ಮಾವ. ಅವ್ರ ಮಾವ ಬಂದಿಲ್ಲ, ಮಿಸ್ಸಿಂಗ್ ಇವತ್ತು.
ಕೆಲಸ. ಅವ್ರ ಅಪ್ಪನೇ ಕೇಳಿಲ್ಲ ಗಾಯ್ಸ್ ನಾನು. ಅವ್ರ ಅಪ್ಪನ ರಿಯಾಕ್ಷನ್ ಸ್ವಲ್ಪ ವೆಯ್ಟ್ ಮಾಡಿ. ಯಾಕೆ ಅಲ್ಲಿದೆ ಅಲ್ಲಿ ನಾವು ಹೋಗಿ ಚುಚ್ಚಿಸ್ಕೊತೀವಿ. ಇವರು ನಮ್ಮ ಅಣ್ಣ ಚುಚ್ಚಿಸ್ಕೊತಾರಂತೆ. ಮತ್ತೆ ಬಂತು ಸ್ವಲ್ಪ ಹಾಂ ಒಂದ್ ಕಡೆ. ನಿನಗೆ ನೀನು ಇಬ್ರು ಮಕ್ಳು ಚುಚ್ಚಿದೆ ತಾನೆ? ಆದ್ರೂ ಅಳು ಬರಲ್ವಾ? ಮಕ್ಕಳೇ ಇಂಜೆಕ್ಷನ್ ಹಾಕೋದಕ್ಕೂ ಕಿವಿ ಚುಚ್ಚೋದಕ್ಕೂ ಅದು ಸುಮ್ಮನೆ ಚುಚ್ಬಿಟ್ಟು ಹಿಂಗೆ ತೆಗೆದ್ಬಿಡ್ತಾರೆ. ಹಿಂಗೆ ನುಲಿಬೇಕಲ್ಲ ಪಾಪ, ನೋವು ಬರುತ್ತದು. ಅದು ಬೇರೆ 2 ಕಿವಿನೂ ಚುಚ್ಚಬೇಕು. ಹೌದು, ನಮ್ಮ ಥರನೇ ಅಲ್ವಾ, ಅದು ಎಡೆ ಮಗು ಅಲ್ವಾ, ಅದು ನಿದ್ದೆ ಬಂದ್ಬಿಟ್ಟಿತ್ತು ಪಾಪ. ಆಯ್ತು ಬಿಡಿ, ಇನ್ನೇನು ನೋವು ಬರೋದು. ಮೂಗು ಚುಚ್ಚಿಸ್ಬಿಡ್ಬೇಕಾಯ್ತು ಮೂಗುಗೆ. ಇವಾಗ ನಮ್ಮ ಅಣ್ಣ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಚುಚ್ಚಿಸ್ಕೊತಾ ಇದ್ದಾರೆ. ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಅಳ್ತಾರನೇ ಅಳ್ತಾರ, ನೋಡೋಣ ಬನ್ನಿ. ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅಣ್ಣ ಅವಾಗಿಂದನೂ ಹೇಳ್ತಾ ಇದ್ರು ಪಾಪಕ್ಕೆ ಚುಚ್ಚಿಸ್ಕೊಳ್ಳುವಾಗ ನಾವು ಕೂಡ ಚುಚ್ಚಿಸ್ಕೊತೀವಿ ಅಂತ. ಇಬ್ಬರು ಆಲ್ರೆಡಿ ಒಂದೊಂದು ಚುಚ್ಕೊಂಡಿದ್ದಾರೆ. ಓಕೆನಾ, ಇವಾಗ ಮತ್ತೆ ಇನ್ನೊಂದು ಅವಳು ಕಿವಿ ಚುಚ್ಚಿದ ದಿನ ನೆನಪಿರಲಿ ಅಂತ ಇವರು ಕೂಡ ಚುಚ್ಚಿಸ್ಕೊತೀನಿ ಅಂತ ಹೇಳಿದರು. ಬಟ್ ನಾನು ಅಂದ್ಕೊಂಡಿದ್ದೆ ಸುಮ್ಮನೆ ಜೋಕ್ ಮಾಡ್ತಿದ್ದಾರೆ ಅಂತ. ಬಟ್ ಇಲ್ಲ, ಅವ್ರು ಮುಂಚೆನೇ ಹೇಳಿದರೆ ನಾನು ಅದು ಮಷಿನ್ ಹೇಳ್ತಿದ್ದೆ ಅವ್ರಿಗೆ ತೊಗೊಂಬರೋಕ್ಕೆ. ಅವ್ರ ಮನೆಗೆ ತರ್ತಾಯಿದ್ರು, ಒಟ್ಟಿಗೆ ಚುಚ್ಚಿಸ್ಬೋದಾಯಿತು. ಸೊ ಮತ್ತೆ ನಾವು ಅಲ್ಲೇ ಜ್ಯುವೆಲ್ರಿ ಶಾಪ್ಗೆ ಹೋಗಿ ಚುಚ್ಚಿಸ್ಕೊಳ್ಳಂಗಾಯಿತು. ಅದು ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದಿದ್ದು, ವಾಲಲ್ಲಿ ಪಾಪಗೆ ಹೆಂಗೆ ಚುಚ್ತಾರೆ ಆ ಥರ, ಅಥವಾ ಇನ್ನೊಂದು ಏನದಲ್ಲೋ ಚುಚ್ತಾರಲ್ಲ ಆ ಥರ ಚುಚ್ಚಿಸ್ಕೊತೀನಿ, ಗನ್ ಶಾಟ್ ಮಾಡಿಸಲ್ಲ ಅಂತ. ಇವಾಗ ನೋಡಿ ಗನ್ ಶಾಟ್ ಮಾಡಿಸ್ಕೊತಾ ಇದ್ದಾರೆ. ಸೊ ಇಬ್ರು ಮಾಡಿಸ್ಕೊಂಡ್ರು. ಅದು ಎಷ್ಟು ಬೇಗ ಆಗೋಯ್ತು ಅಂದರೆ ಅದನ್ನು ಕೂಡ ಚುಚ್ಚಿಸ್ಕೊಂಡು ಮನೆಗೆ ಬಂದ್ವಿ ಫೈನಲಿ. ನಮ್ಮ ಅಮ್ಮ ಇವಾಗ ಏನೇನು ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತಾರಂತೆ. ಸೌಂಡ್ ಮಾಡ್ತಾರೆ, ವಿಡಿಯೋ ಆನ್ ಮಾಡಿದ ತಕ್ಷಣ ಸೌಂಡ್ ಮಾಡ್ಬಿಡೋಣ ನಮ್ಮ ಕೆಲಸ. ಸರಿ, ತೋರಿಸ್ತೀಯ ಇವಾಗ? ಪಾಪ ಗೈಸ್, ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಬಿಸಿಬೇಳೆಬಾತು, ಮೊಸರನ್ನ, ಓಕೆವಾ? ಇದು ಬಜ್ಜಿ. ವಾವ್, ಯಮ್ಮಿ. ಇದು ಸ್ವೀಟು, ಹುಷಾರು ಎಣ್ಣೆ. ಸೌತೆಕಾಯಿ ಇದೆ. ನೀರು ತೋರಿಸಲ್ವ? ನೀರು ನೀವು ಅಲ್ಲಿ ತಗೊಳ್ಳೋಣ, ನೀವು ತೋರಿಸ್ಬೇಕು. ಇಲ್ಲಿ ಇನ್ನ ಬಜ್ಜಿ ಆಗ್ತಾ ಇದೆ. ಉಪ್ಪು ಉಪ್ಪು ಇಲ್ಲ ಐತೆ ನೋಡಿ. ಸರಿ ಹೇಳಿ, ಬಡ್ಸೋದು ಇವಾಗ. ನಮ್ಮಪ್ಪ ಎಲ್ಲ ವಿಡಿಯೋ ಮಾಡ್ಕೊತಾವಳ ಇವಳು. ಬಜ್ಜಿ, ಬಿಸಿಬೇಳೆ ಬಾತು. ನಮ್ಮ ಅಪ್ಪ ಇದ್ದಿದ್ದು, ನಮ್ಮ ಅಪ್ಪಗೆ ಇದೆಲ್ಲ ಯಾವುದು ಇಷ್ಟ ಇಲ್ಲ. ನಮ್ಮ ಅಪ್ಪಂಗೆ ಮುದ್ದೆ ಕೊಡಬೇಕು, ಹುಳಿ ಸಾರು ಕೊಡಬೇಕು ಅಷ್ಟೇ. ಮುದ್ದೆ, ಸೊಪ್ಸಾರು, ಉಪ್ಸಾರು, ಹುಳಿ ಸಾರು ಅಷ್ಟೇ. ಅವತ್ತು ಮತ್ತೆ ನಮ್ಮ ಮನೇಲಿ ಎಷ್ಟು ಮಾತಾಡ್ತಿದ್ದೆ ಅವತ್ತು ಬ್ಲಾಗ್ ಮಾಡ್ತಿದ್ದೆ ತಾನೆ ನೀನು, ಮಾಡು. ಅವತ್ತು ನಮ್ಮ ಮನೇಲಿ ಗೈಸ್ ನಮ್ಮ ಅತ್ತೆ ನೋಡಿ ನಮ್ಮ ಪಾಪು ಬಂದಿದೆ ನಮ್ಮ ಮನೆಗೆ ಅಂತೆಲ್ಲ ಮಾಡ್ತಾ ಇದ್ದ. ಇವಾಗ ನಾಚ್ಕೋತಾವನೆ. ಪಾಪು ಮಲ್ಕೊಂಡೆ ಇಲ್ಲೋ, ಅದಾಗಿದ ತಕ್ಷಣ ಎಷ್ಟೊತ್ತಾದರೂ ಎದ್ದೇ ಇಲ್ಲ. ನಾವು ಕಿವಿಯೆಲ್ಲ ಚುಟ್ಟಿಸ್ಕೊಂಡು ಬಂದರೂ ಎದ್ದಿಲ್ಲ. ಅದಾದಮೇಲೆ ಸ್ವಲ್ಪ ಬ್ಯಾಕ್ ಡ್ರಾಪ್ ಇತ್ತಲ್ಲ, ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋಣ. ಅವಳೇ ಇಲ್ಲ ಆ್ಯಕ್ಚುಲಿ, ಮಲ್ಕೊಂಡಿದ್ಲು. ಬಟ್ ಆದರೂ ನನ್ನ ಹಸ್ಬೆಂಡ್ ಹಂಗೆ ಎತ್ಕೊಂಡು ಬಂದರು. ತುಂಬ ಹೊತ್ತಾಯ್ತಲ್ಲ. ಆ್ಯಂಡ್ ಇನ್ನೇ ನಮ್ಮ ಅತ್ತೆ ಮಾವ ಎಲ್ಲ ಹೊರಡ್ತೀನಿ ಅಂತಾರು, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದು 2-3 ಫೋಟೋಸ್ ತೊಗೊಳ್ಳೋಣ ಅಂತ ನಾವು ಕೂಡ ಅವಳನ್ನ ಎತ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಅವಳದು ನಿದ್ದೆ ಆಗೋಯ್ತು, ಎದ್ಬಿಟ್ಲು. ಆಮೇಲೆ ಎಲ್ಲರದ್ದು ಫೋಟೋ ಸೆಷನು, ವೀಡಿಯೋ ಸೆಷನು ಸ್ವಲ್ಪ ತೊಗೊಂಡು ಅವಳು ಹೆಂಗೆ ಕಾಣ್ತಿದ್ದಾಳೆ ಅಂತ ಎಲ್ಲ ಸ್ವಲ್ಪ ನೋಡಿ, ಆಮೇಲೆ ನಮ್ಮ ಹಸ್ಬೆಂಡ್ಗೂ ಇವತ್ತು ಕೊಲೀಗ್ದು ಫಂಕ್ಷನ್ ಇತ್ತು, ಅಲ್ಲಿ ಹೋಗಲೇಬೇಕಾಗಿತ್ತು. ಅವರು ಕೂಡ ಹೊರಟರು. ಕರ್ಕೊಂಡೋಗ ಅವನು. ಏನು ಮಗಳೇ ನೋಡ್ತಾ ಇದೆಯಾ ಚಿನ್ನಮ್ಮ? ಅವಳು ಅವ್ರ ಅಜ್ಜಿ ಜೊತೆ ಆಚೆ ಕಡೆ ಮಾಮನ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ಲು. ಗಾಳಿ ಬೆಳಕೆಲ್ಲ ಚೆನ್ನಾಗಿತ್ತಲ್ಲ ಅಂತ. ಊಟ ಕೂಡ ಎಲ್ರದ್ದು ಆಗಿತ್ತು. ಆ್ಯಂಡ್ ಅವ್ರ ಅಪ್ಪ ಹೊರಡ್ತಾ ಇದ್ದಲ್ಲ ಆಚೆ, ನೋಡ್ತಾ ಇದ್ಲು ಅದನ್ನೇ. ಇವಾಗ ನೋಡಿ ಗೈಸ್, ನನಗೆ ಭಯ ಆಗ್ತಾ ಇದೆ. ಶಿ ಲುಕ್ ಅಟ್ ಹರ್. ಮಗಳೇ ನೋವ್ತಿದ್ಯಾ? ಹಾಂ, ನೋವ್ತಿದ್ಯವ್ವ? ಇನ್ನೊಂದು ಸ್ವಲ್ಪ ಹೊತ್ತು ಕೂತಿ ಎಲ್ಲ ಮಾತಾಡಿ ಅದಾದಮೇಲೆ ಟೈಮ್ ಆಗುತ್ತೆ ಅಂತ ಅವರು ಹೊರಟರು. ಇನ್ನು ನಮ್ಮ ನಾದಿನಿ ಅಲ್ಲಿಗೆ ಹೋಗಿ ಅವ್ರ ಮನೆಗೆ ಕೂಡ ಹೋಗ್ಬೇಕಲ್ಲ. ನೆಕ್ಸ್ಟ್ ಡೇ ಪಾಪಕ್ಕೆ ಸ್ಕೂಲೆಲ್ಲ ಇತ್ತು. ಸೊ ಆಟೋ ಬುಕ್ ಮಾಡಿ ವೆಯ್ಟ್ ಮಾಡ್ತಾಯಿದ್ರು ಆಟೋಗೆ. ಆ್ಯಂಡ್ ಆಚೆ ಎತ್ಕೊಂಡು ಆಟ ಆಡಿಸ್ತಾ ಇದ್ವಿ. ಫೈನಲಿ ನೋಡಿದ್ರಲ್ಲ, ಈಗ ಅವರು ಕೂಡ ಹೊರಟರು. ಆ್ಯಂಡ್ ಲುಕ್ ಅಟ್ ಹರ್, ಹೌ ಶಿ ಈಸ್ ಲುಕಿಂಗ್. ತೋಷು ಮಾವಾಲೆ ತೋಷು, ನಿಂಗೆ ಏನು ಡಿಫ್ರೆನ್ಸ್ ಕಾಣ್ತಾ ಇಲ್ವಾ? ಏನು ಹಾಕೋಕ್ಕಾಗಲೇ ಇಲ್ಲ ಕಣಮ್ಮ ಅವಳಿಗೆ. ಈಗ ಎಲ್ಲ ತೆಗ್ದಿಟ್ಕೊಂಡ್ವಿ. ಹೆಂಗಾಗೋಯ್ತು ಅಂದರೆ ಇವಳು ಬೇರೆ ಮಲ್ಕೊಂಡು ನಿದ್ದೆ ತೂಗುಡಿಸ್ತಾ ಇಲ್ಲ. ಅವರು ಇನ್ನೇನು ಬರ್ತೀನಿ ಅಂದ್ಬಿಟ್ರು. ಟೈಮ್ ಬೇರೆ 12 o'clock ಆಗ್ತಾಯಿತ್ತು, ಅದರೊಳಗಡೆ ಚುಚ್ಚಬೇಕಲ್ವಾ. ಸೊ ಅದಕ್ಕೆ ಏನೂ ಹಾಕೋಕ್ಕಾಗಿಲ್ಲ ಅವಳಿಗೆ. ಬಟ್ ಆದರೂ ದಟ್ಸ್ ಓಕೆ. ಕಿವಿ ಇಂಪಾರ್ಟೆಂಟ್ ಇವತ್ತಷ್ಟೇ ನಮಗೆ, ಅಲ್ಲ ಮಗಳೇ?
ಅವಳು ಹೆಂಗೆ ಕಾಣ್ತಿದ್ದಾಳೆ ಕಮೆಂಟ್ ಮಾಡಿ. ನಮ್ಮ ಫ್ಯಾಮಿಲಿ ಹೇಗಿತ್ತು ಅದನ್ನು ಕಮೆಂಟ್ ಮಾಡಿ. ಇಷ್ಟ ಆಯ್ತಾ ನಿಮಗೆ ಅಂತ. ಅಪ್ಕಮಿಂಗಲ್ಲಿ ಫ್ಯಾಮಿಲಿ ಇಷ್ಟು ದಿನ ನಮ್ಮ ಅಮ್ಮನ ನಮ್ಮ ಅಣ್ಣನ ನೋಡ್ತಾ ಇದ್ರಿ ಅಲ್ವಾ. ಇವತ್ತು ನಿಮಗೆ ಸ್ವಲ್ಪ ನಮ್ಮ ಮಾವ ಅತ್ತೆ ಸಿಸ್ಟರ್ ಇಲ್ಲ ಎಲ್ಲರೂ ನೋಡಿದ್ರಿ. ಹೋಗು ಮಾಮನ ಹತ್ರ ಹೋಗು. ಎಲ್ಲರೂ ನೋಡಿದ್ರಿ, ಎಲ್ಲರೂ ಹೇಗೆ ಅನಿಸ್ತು, ಯಾರು ಇಷ್ಟ ಆದರು ನಿಮಗೆ ನಮ್ಮ ಫ್ಯಾಮಿಲಿಲಿ ಅಂತ ಕಮೆಂಟ್ ಮಾಡಿ. ಖುಷಿ ಆಯ್ತಾ? ಹಾಂ ಹಿಂಗೆ ಕಣಮ್ಮ ಅವು ನನಗೆ ಖುಷಿ ಆಯಿತು. ಓಕೆ, ನೀವೇ ಕಮೆಂಟ್ ಮಾಡಬೇಕೀಗ ಹೇಗಿತ್ತು ಅಂತ ಎಲ್ಲ. ಆ್ಯಕ್ಚುಲಿ ನಾನು ವ್ಲಾಗ್ ಅಪ್ಲೋಡೇ ಮಾಡಿಲ್ಲ ನೆನ್ನೆ, ಬ್ಯುಸಿ ಇದ್ದೆ ಅಲ್ಲ, ಸೊ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇನ್ನೊಂದೇ ಒಂದು ಫಂಕ್ಷನ್ ಬಾಕಿ ಇದೆ ನಮ್ಮ ಮನೇಲಿ, ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ ತಗೋತೀನಿ. ಆ್ಯಂಡ್ ಏನಂದರೆ ನಾನು ಅವಳು ಕಿವಿ ಚುಚ್ಚಿಸಿದ ಮೇಲೆ ಅಳ್ತಾಳೆ ಅಂತ ಅಂದ್ಕೊಂಡಿದ್ದೆ. ಚುಚ್ಚುವಾಗ ಮಾತ್ರ ಹತ್ತಿದ ಅಷ್ಟೇ. ಅದಾದಮೇಲೆ ಏನೂ ಅಳ್ಳಿಲ್ಲ ಅವಳು. ಶಿ ವಾಸ್ ಲೈಕ್ ಆಲ್ ಓಕೆ, ಎಲ್ಲ ನಾರ್ಮಲಾಗೇ ಇದ್ದಾಳೆ. ಇವಾಗ ನೀವೇ ನೋಡ್ತಿದ್ದೀರಲ್ಲ ವೀಡಿಯೋಸಲ್ಲೆಲ್ಲ ನಾರ್ಮಲಾಗಿದ್ದಾಳೆ. ಅದೇನು ಪೇಯ್ನ್ ಗೊತ್ತಾಗಲ್ವಂತೆ. ನಾನು ಕೂಡ ಹಂಗೆ ಅಂದ್ಕೊಂಡಿದ್ದೆ ಪೇಯ್ನ್ ಬರುತ್ತೆ ಅಥವಾ ಅವಳು ಕಿವಿಯೆಲ್ಲ ಹಿಂಗೆ ಎಳ್ಕೊಳ್ಳೋದೆಲ್ಲ ಕಲ್ತಿದ್ದಾಳಲ್ವಾ, ಎಳ್ಕೊಂಬಿಟ್ಟಾಗ ನೋವುತ್ತೆ ಅಂತ. ಬಟ್ ಏನೂ ಇಲ್ಲ, ಫೀಡ್ ಮಾಡಿಸುವಾಗೆಲ್ಲ ಎಳ್ಕೋತಾ ಇಲ್ಲೋ, ಅವಳಿಗೆ ಏನೂ ಪೇಯ್ನ್ ಇಲ್ಲ. ಅದಾಗಿದ ತಕ್ಷಣ ಜಸ್ಟು ಮಲ್ಕೊಂಡು ತಕ್ಷಣವೇ ಅಲ್ವಾ. ಸೊ ಕೊಕೊನಟ್ ಆಯಿಲ್ ಕೂಡ ಒಂದು 2 ಡ್ರಾಪ್ ಹಾಕ್ನಲ್ಲ. ಸೊ ಕ್ಯೂರ್ ಆಗಿದ್ದಾಳೆ ಈಗ, ಸೂಪರ್ ಆಗಿದ್ದಾಳೆ. ಗುಂಡಮ್ಮ ಇವಾಗ ಫುಲ್ ಡಿಫ್ರೆಂಟಾಗಿ ಕಾಣ್ತಾ ಇದ್ದಾಳೆ ಗೈಸ್ ಅವಳು. ನೋಡಿ ಇವಾಗ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಈ ಥರ ಹಾಕಿದ್ರೆ ಅವಳಿಗೆ ಏನು ಕಿವಿಯಿಂದ ಮೇಲಿಂದ ಎತ್ತದೆಲ್ಲ ಇರಲ್ವಲ್ಲ, ಸೊ ತೆಗಿಯೋಕೆ ಈಸಿ ಆಗುತ್ತೆ ಅಂತ ಈ ಥರ ಟೈಯಿಂಗ್ ಹಾಕಿದ್ದೀನಿ. ಓನಮ್ಮ ಇವಾಗ ಮತ್ತೆ ಎದ್ದು ಮತ್ತೆ ಮಲ್ಕೊಂಡು ಮತ್ತೆ ಎದ್ದಿದ್ದಾಳೆ. ಅಮ್ಮ ಪೇಯ್ನ್ ಗೊತ್ತಾಗತ್ತೇ ಇಲ್ಲ ಅಲ್ಲ ಅವ್ರಿಗೆ ಇವಾಗ. ಗನ್ ಶಾಟ್ ಮಾಡಿಸ್ಕೊಳ್ಳೋ ಇವ್ರಿಗೆ ಪೇಯ್ನ್ ಆಗ್ತಾ ಇದೆಯಂತೆ. ಮಾಡಿಸ್ಕೊಬಿಡು ಪಾಪ ಗಾಯ್ಸ್. ನನಗೆ ಎಷ್ಟು ನೋವಾಗ್ತಿದೆ ಅಂದರೆ ಇದು ಹೆಂಗೆ ತಡ್ಕೋತೋ ಗೊತ್ತಿಲ್ಲ. ಹೆಂಗೆ ಕಾಣ್ತಿದೆ ನೋಡಿ. ಇಷ್ಟು ದಿನವೇ ಒಂಥರ ಇದ್ಲು ಗುಂಡು, ಇವಾಗ ಒಂಥರ ಕಾಣುತ್ತೆ ಗುಂಡು. ಸರಿ ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿದ್ರೆ ಪ್ಲೀಸ್ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ.